ಓಂ ನಮೋ ಭಗವತೆ ವಾಚಸ್ಪತೆ ಅಥಾತಃ ಅಧಿಕಜ್ಯೇಷ್ಠಮಾಸಸ್ಯ ಅದ್ಯ ತೃತೀಯಾಯಾಂ ತಿಥೌ ತೃತೀಯೇ ದಿವಸೆ ಭಾಗವತಸ್ಯ ತೃತೀಯಸ್ಯ ಸ್ಕಂಧಸ್ಯ ಪ್ರಥಮೇ ಅಧ್ಯಾये ಸಪ್ತತ್ರಿಂಶಃ ಶ್ಲೋಕಃ ವಿದುರೋದ್ಧವ ಸಂವಾದ ವರ್ಣನಾತ್ಮಕಃ ಶ್ಲೋಕಃ ವಿವಿಧಾಭಿರ್ವ್ಯಾಖ್ಯಾಭಿಃ ಸಾಕಮೇವ ಸಮುಪನ್ಯಸ್ಯತೆ. ಉದ್ಧವಃ ಯದಾ ವಿದುರೇಣ ತೀರ್ಥಯಾತ್ರಾ ಕ್ರಮೇಣ ದೃಷ್ಟಃ ತದಾ ವಿದುರಃ ಬಲರಾಮಕೃಷ್ಣಯೋಃ ಪ್ರದ್ಯುಮ್ನಾನಿರುದ್ಧಯೋಃ ದೇವಕೀ ವಸುದೇವಯೋಃ ಅನ್ಯೇಷಾಂ ಚ ಯಾದವಾನಾಂ ಕುಶಲಂ ಪಪ್ರಚ್ಛ. ಅಥಾತ್ರ ಭೀಮಸೇನಸ್ಯ ಕುಶಲಪ್ರಶ್ನಃ ವಿದುರಕೃತಃ ಸಂವರ್ಣ್ಯತೆ. ಇದು 3ನೇ ಸ್ಕಂದದ 1ನೇ ಅಧ್ಯಾಯದ 37ನೇ ಶ್ಲೋಕ. ಭೀಮಸೇನನ ಕುರಿತು ಭೀಮಸೇನನ ವಿಷಯದಲ್ಲಿ ಕುಶಲ ಪ್ರಶ್ನೆ ಮಾಡ್ತಿದ್ದಾನೆ ವಿದುರ ಉದ್ಧವನನ್ನು ಕುರಿತು. ರಣರಂಗದಲ್ಲಿ ಈ ಭೀಮಸೇನ ಗದೆ ಹಿಡಿದು ಸಂಚಾರ ಮಾಡ್ತಾ ಇದ್ರೆ, ಗದಾಯುದ್ಧದ ವಿವಿಧ ಪ್ರಕಾರಗಳನ್ನು ತೋರಿಸ್ತಾ ಇದ್ರೆ, ಆತನ ಹೆಜ್ಜೆಗಳನ್ನು ಸಹಿಸುವುದಾಗಲಿಲ್ಲ ಈ ಭೂಮಿಗೆ. ಅಂಥ ಭೀಮಸೇನ ಕೌರವರ ಬಗ್ಗೆ ತನ್ನ ಸೇಡನ್ನ ದೀರ್ಘಕಾಲ ಇಟ್ಕೊಂಡಿದ್ದ. ತಮಗೆ, ಪಾಂಡವರಿಗೆ, ತಮ್ಮ ಪತ್ನಿ ದ್ರೌಪದಿಗೆ ನಾನಾ ಥರದ ಕೇಡು ಬಗೆದಂಥ ಆ ಕೌರವರ ವಿಷಯದಲ್ಲಿ ಇವನ ಸೇಡು ಹಾವಿನ ಸೇಡಿನಂತೆ ಇತ್ತು. ಆ ಸೇಡನ್ನು ಈಗ ಅವನು ತೃಪ್ತಿಪಡಿಸಿಕೊಂಡು, ಸೇಡಿನ ಮನೋಭಾವವನ್ನು ತೃಪ್ತಿಪಡಿಸಿಕೊಂಡು ಈಗ ಶಾಂತನಾಗಿದ್ದಾನೋ ಹೇಗೆ ಅಂತ ಕೇಳ್ತಿದ್ದಾನೆ ಈ ವಿದುರ ಉದ್ಧವನನ್ನು ಕುರಿತು. ಇದಕ್ಕೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಅಘ ಅಂದ್ರೆ ದೋಷ ಅಂತ ಅರ್ಥ ಬರ್ತಿದ್ದಾರೆ ರಾಧಾಕೃಷ್ಣರು. ಕೃತಾಪರಾಧೇಶು, ತಮಗೆ ಪಾಂಡವರಿಗೆ ಅಪರಾಧ ಮಾಡಿದ್ರು ಆ ಧೃತರಾಷ್ಟ್ರಾದಿಗಳು, ಧೃತರಾಷ್ಟ್ರನ ಮಕ್ಕಳು, ಅವರ ವಿಷಯದಲ್ಲಿ ದೀರ್ಘಕಾಲದ ಒಂದು ಅಘ ಅಂದರೆ ಕ್ರೋಧವೆಂಬ ದೋಷ, ಅದನ್ನ ಬಿಟ್ಟಿದ್ದಾನೋ ಇಲ್ಲವೋ, ಕ್ರೋಧಾತ್ಮಕಂ ದೋಷಂ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನ ಅಘ ಅಂದ್ರೆ ಭೀಮಸೇನ ತನ್ನ ಮನಸ್ಸಲ್ಲಿ ಇಟ್ಕೊಂಡ ಅಘ ಅಂದ್ರೆ ವೀರರಾಘವರ ದೃಷ್ಟಿಯಲ್ಲಿ ಅದು ಅಘ ಅಂದ್ರೆ ಅಪರಾಧ. ಅಮರ್ಷ ಅಂತನೂ ಅವರ ಅರ್ಥ ಬರದಂತೆ ಕಾಣಿಸ್ತದೆ, ಒಂದು ಅಸಹನೆ. ಇನ್ನೂ ಅನೇಕ ಜನ ವ್ಯಾಖ್ಯಾನಕಾರರು, ಜೀವ ಗೋಸ್ವಾಮಿ ಮೊದಲಾದವರು ಅಘ ಅಂದ್ರೆ ವ್ಯಸನ, ಕ್ರೋಧಜನ್ಯವಾದ ಆಸಕ್ತಿ ಅಂತ ಹೀಗೆಲ್ಲ ಅರ್ಥ ಹೇಳ್ತಾರೆ. ಅಘ ಅಂದ್ರೆ ದಂಡ, ಶಿಕ್ಷೆ, ಅದನ್ನ ವ್ಯಮುಂಚತ್ ಕೊಟ್ನ ಅಂತ ಹೀಗೆ ಕೂಡ ವಲ್ಲಭಾಚಾರ್ಯ ವ್ಯಾಖ್ಯಾನ ಇದೆ. ಅದಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ. ಅಘಂ ವ್ಯಮುಂಚತ ಅಂದ್ರೆ ಪುನಃ ಅಪರಾಧ ಬುದ್ಧಿಂ ಹಿತ್ವಾ ಆಸ್ತೆ ಕಿಂ ಅಂತ. ಕಿಂ ಅಂತ ಅಲ್ಲಿಲ್ಲ ತಾತ್ಪರ್ಯದಲ್ಲಿ, ನಾನು ಅದನ್ನು ಓದಿದೆ ಅಷ್ಟೆ. ಅವರೇನಪ್ಪ ಅವರಿಗೆ ಇವನಿಗೆ ಕೇಡು ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಅವರ ಮೇಲೆ ಅಪಕಾರ ಮಾಡುವ ಬುದ್ಧಿ, ಅದನ್ನು ಅಪಕಾರ ಅಂತ ಹೇಳುವುದಕ್ಕಿಂತ ಸೇಡು ತೀರಿಸಿಕೊಳ್ಳುವ ಬುದ್ಧಿ, ಅದನ್ನು ಹಿತ್ವ ಅಂದ್ರೆ ಬಿಟ್ಟು, ವ್ಯಮುಂಚತ್ ಅನ್ನೋದಕ್ಕೆ ಹಿತ್ವ ಅಂತ ಅದರ ಅರ್ಥ. ಬಿಟ್ಟು ಸಮಾಧಾನದಿಂದಿದ್ದಾನೋ ಹೇಗೆ ಅಂತ. ಸೇಡೆಲ್ಲ ತೀರಿರುವುದರಿಂದ ಈಗ ಸಮಾಧಾನದಿಂದಿದ್ದಾನೋ ಹೇಗೆ ಅಂತ ಅದರ ತಾತ್ಪರ್ಯ. ಅಘ ಅನ್ನೋ ಶಬ್ದಕ್ಕೆ ಮೂಲತಃ ದುಃಖ ಅಂತ ಅರ್ಥ ಇದೆ, ಪ್ರತೀಕಾರ,
ಇನ್ನೊಬ್ಬರ ಮೇಲೆ ನಾವು ತೆಗೆದುಕೊಳ್ಳುವಂಥ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆ, ಹೀಗೆಲ್ಲ ಅರ್ಥ ಆಗ್ತದೆ. ಇಲ್ಲಿ ಅಘ ಅಂದರೆ ಪ್ರತೀಕಾರ ಬುದ್ಧಿ ಅಂತ ಅರ್ಥ. ಪ್ರತೀಕಾರ ಮಾಡಬೇಕೆಂಬ ಆಲೋಚನೆ. ಅಘ ಎಂಬ ಶಬ್ದಕ್ಕೆ ಪ್ರತೀಕಾರ ಅನ್ನೋದು ಮುಖ್ಯವಾದ ಅರ್ಥ. ಪ್ರತೀಕಾರ ಬುದ್ಧಿ ಅಂತ ಲಕ್ಷಣದಿಂದ ಲಭ್ಯವಾದ ಅರ್ಥ. ಆ ಬುದ್ಧಿಯನ್ನು ಬಿಡುವುದು ಅಂದರೆ ಸಹಿಸಿಕೊಂಡಿರುವುದು ಅಂತ ಅರ್ಥ ಅಲ್ಲ, ಶಿಕ್ಷೆ ಕೊಟ್ಟು ಈಗ ಸಮಾಧಾನದಿಂದ ಇರುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅಘ ಅಂದರೆ ಪ್ರತೀಕಾರ, ಅದು ಶಕ್ಯಾರ್ಥ. ಪ್ರತೀಕಾರ ಬುದ್ಧಿ ಅನ್ನೋದು ಲಾಕ್ಷಣಿಕವಾದ ಅರ್ಥ ಅನ್ನೋದನ್ನ ಅರ್ಥವನ್ನು ಬರೆದವರು ಯಾದವಾರ್ಯರು. ಬನಂಜ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿರುವ ಭಾಗವತ ತಾತ್ಪರ್ಯದಲ್ಲಿ ಅಪರಾಧಿ ಬುದ್ಧಿಂ ಅಂತಿದೆ. ಅದು ಅಪರಾಧಿ ಅನ್ನೋದು ಅಪರಾಧ ಅನ್ನೋದು ಪ್ರತ್ಯಯ ಬೇರೆ ಬೇರೆ ಅಷ್ಟೇ. ಪ್ರತೀಕಾರದ ಬುದ್ಧಿ ಅಂತಲೇ ಎರಡಕ್ಕೂ ಕೂಡ ಅರ್ಥ. ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು, ದೀಪಿಕಾ ಅನ್ನೋ ವ್ಯಾಖ್ಯಾನ ಮಾಡಿದವರು ಆಯಿ ನರಹರಿ ಆಚಾರ್ಯರು. ಅವರು ಈ ಕೃತಾಪರಾಧ ಅಂದರೆ ಕೃತಾಪರಾಧರಾದವರು ದುರ್ಯೋಧನಾದಿಗಳು, ಅವರು ಅಪರಾಧ ಮಾಡಿದ್ದಾರೆ. ಅಲ್ಲಿ ಅವರು ಅಪರಾಧ ಮಾಡುವುದು ಅಂದರೆ ಕೇಡು ಬಗೆಯುವುದು ಪಾಂಡವರಿಗೆ ಅಂತ ಅರ್ಥ. ಅವರಲ್ಲಿ ಭೀಮಸೇನ ಅಘವನ್ನು ಬಿಡುವುದು ಅಂದರೆ, ಇಲ್ಲಿ ಅಘ ಅಂದರೆ ದುರ್ಯೋಧನ ಮಾಡಿರುವ ಅಪರಾಧ ಅಂತ ಅರ್ಥ. ಆ ಅಪರಾಧದ ಬುದ್ಧಿ ಅಂತ ಅರ್ಥ ಅಂತ ಹೀಗೆ ಮಾಡಿದ್ದಾರೆ. ಆದ್ದರಿಂದ ಕೃತಾಪರಾಧ ಅನ್ನುವಲ್ಲಿಯೂ ಅಪರಾಧ ಎಂಬ ಅಂದರೆ ದುರ್ಯೋಧನಾದಿಗಳು ಮಾಡಿರುವ ಅಪರಾಧವೇ. ಅಘಂ ವ್ಯಮುಂಚತ ಅಂತನ್ನುವಲ್ಲಿಯೂ ಕೂಡ ಅಘ ಅಂದರೆ ದುರ್ಯೋಧನಾದಿಗಳು ಮಾಡಿರುವ ಅಪರಾಧ ಅಂತಲೇ ಆಗ್ತದೆ. ಅವರು ಆ ಥರ ಅರ್ಥ ಹೇಳಿದ್ದಾರೆ, ಆದರೆ ಅದ್ಯಾಕೋ ಅಷ್ಟು ಸಮಾಧಾನ ಕೊಡೋದಿಲ್ಲ. ಅಘ ಅಂದರೆ ಪ್ರತೀಕಾರ ಮಾಡುವುದು, ಪ್ರತೀಕಾರ ಮಾಡುವ ಬುದ್ಧಿ ಅಂತ ಈಗಾಗಲೇ ನಾವು ಹೇಳಿದ ಅರ್ಥವೇ ಹೆಚ್ಚು ಯೋಗ್ಯ. ದೀಪಿಕಾ ವ್ಯಾಖ್ಯಾನದ ಜಾಡಿನಲ್ಲೇ ಪ್ರಬೋಧಿನಿ ವ್ಯಾಖ್ಯಾನವನ್ನು ಬರೆದವರು ಛಲಾರಿ ನಾರಾಯಣಾಚಾರ್ಯ ಕೂಡ ಮಾಡ್ತಾರೆ. ಯಾಕೋ ನನಗೆ ಸಮಾಧಾನ ಕೊಟ್ಟಿಲ್ಲ ಅವೆರಡು ವ್ಯಾಖ್ಯಾನ. ಅಘ ಅಂದರೆ ಈಗಾಗಲೇ ಹೇಳಿದಂತೆ ಮೊದಲನೇ ಅಘ ಅಂದರೆ ದುರ್ಯೋಧನಾದಿಗಳು ಪಾಂಡವರಿಗೆ ಮಾಡುವ ಕೇಡು. ಅದಕ್ಕೆ ಅಘ ಭೀಮಸೇನ ಮಾಡುವ ಅಘ ಅಂದರೆ ಪ್ರತೀಕಾರ ಅಂತ ಹೀಗರ್ಥ. ಅಮರ್ಷಿ ಅಂತ ಶಬ್ದ ಇದೆ, ಅದಕ್ಕೆ ಸಹನ ಇಲ್ಲದವನು, ಸಹನಶೀಲ ಅಲ್ಲದೆ ಇದ್ದವನು, ಅದನ್ನು ಸಹಿಸಿಕೊಂಡು ಕೂಡುವವನಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಅರ್ಜುನನ ಕುಶಲ ಪ್ರಶ್ನೆ ಇದೆ, ಅರ್ಜುನನ ಕುರಿತಾಗಿ. ಅರ್ಜುನನಿಗೆ ಮಹಾರಥಿಕ ಅಂತ ಹೆಸರು. ಶತ್ರುಗಳನ್ನ ಮಣಿಸಿರುವಂಥವನು, ಅವನು ಕುಶಲಿಯಾಗಿದ್ದಾನೋ ಹೇಗೆ? ಹಿಂದೆ ತನ್ನ ಪರಾಕ್ರಮದಿಂದ ಪರಶಿವನನ್ನೇ ಮೆಚ್ಚಿಸಿದವನು ಅವನು. ಅರ್ಜುನ ಪರಶಿವನ ಮೇಲೆ ಬಾಣಪ್ರಯೋಗ ಮಾಡಿದಾಗ ಆ ಬಾಣಪ್ರಯೋಗದ ರಾಶಿಯಲ್ಲಿ ಮುಚ್ಚಿ ಹೋಗಿಬಿಟ್ಟಿದ್ದ ಈ ಕಿರಾತ ಶಿವ. ಅದಕ್ಕೆ ಅವನ ಪರಾಕ್ರಮವನ್ನು ಮೆಚ್ಚಿ ಆ ಅರ್ಜುನನಿಗೆ ಪಾಶುಪತಾಸ್ತ್ರ ಕೊಟ್ಟಿದ್ದ. ಪಾಶುಪತಾಸ್ತ್ರವನ್ನು ಪಡೆಯಬೇಕೆಂದೇ ಹಿಮಾಲಯಕ್ಕೆ ಅವನು ತಪಸ್ಸಿಗೆ ಹೋಗಿದ್ದ. ಅಲ್ಲಿ ಶಿವ ಮತ್ತು ಶಿವೆ ಇಬ್ಬರು ಕೂಡ ಕಿರಾತಿಯರ ವೇಷದಲ್ಲಿ ಬಂದರು. ಅದು ಕಥೆ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅಲ್ಲೊಂದು ಹಂದಿ, ಆ ಹಂದಿಯನ್ನು ಬೆನ್ನಟ್ಟಿ ಬಂದ ಆ ಕಿರಾತ. ಅರ್ಜುನ ಅದ್ರ ಮೇಲೆ ಬಾಣ ಹೊಡೆದ, ಶಿವನೂ ಬಾಣ ಹೊಡೆದ. ಆ ಹಂದಿ ವರಾಹ ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋ ವಿಷಯದಲ್ಲಿ ಅವರಿಬ್ಬರ ನಡುವೆ ಒಂದು ವಾಗ್ವಾದ ಆಯಿತು. ಕೊನೆಗದು ಯುದ್ಧಕ್ಕೆ ತಿರುಗಿತ್ತು. ಆ ಯುದ್ಧದಲ್ಲಿ ಅರ್ಜುನನ್ನು ಕೊನೆಗೆ ಮಣಿಸಿದ ಈ ಕಿರಾತ. ಅದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಅಲ್ಲಿ ಶರಕೂಟ ಅಂತಿದೆ. ಕೂಟ ಅಂದ್ರೆ ಪಂಜರ ಅಂತ ಅರ್ಥ. ಶರಪಂಜರದಲ್ಲಿ ಮುಳುಗಿಬಿಟ್ಟಿದ್ದ ಈ ಪರಶಿವ ಅಂತ ಅರ್ಥ. ಯಶೋಧಾಹ ಅಂತ ಶಬ್ದ ಇದೆ. ಅದಕ್ಕೆ ಬೇರೆ ಬೇರೆ ಥರ ಅರ್ಥ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ. ರಥಯೂಥಪಾನಾಂ ಯಶೋಧಾಹ ಅಂತ ಶಬ್ದ ಇದೆ. ಬೇರೆ ಬೇರೆ ರಥಿಕರು ಮಹಾರಥರೇನಿದ್ದಾರೆ ಅವರ ನಡುವೆ ಇವನು ಹೆಚ್ಚು ಕೀರ್ತಿ ಉಳ್ಳವನು. ರಥಯೂಥಪಾನಾಂ ಮಧ್ಯೆ ಯಶೋಧಾಹ ಕೀರ್ತಿಧಾರಿ ಅಂತ ಶ್ರೀಧರರ ವ್ಯಾಖ್ಯಾನ ಇದೆ. ಅಥವಾ ತನ್ನವರಿಗೆ ಪಾಂಡವರಿಗೆ ಕೀರ್ತಿಯನ್ನ ಕೊಟ್ಟವನು. ಧಾನ್ಯ ಧಾರಣ ಪೋಷಣ ಧಾತು ಅದು. ಪಾಂಡವರ ಕೀರ್ತಿಯನ್ನ ಪೋಷಿಸಿದವನು ಅಂತ ಹೀಗದರ ಅರ್ಥ ಆಗ್ತದೆ.
ಯಶೋಧಾಹ ಅನ್ನುವುದು ಪ್ರಾಯ ಆಕಾರಾಂತವಾದ ಶಬ್ದ, ಸಕಾರಾಂತವಾದ ಶಬ್ದ ಅಲ್ಲ ಅದು. ಯಶೋಧಾಹ, ಯಶೋಧೌ, ಯಶೋಧಾಹ, ಹೀಗೆ ಗೋಪಾಹ, ಗೋಪೋ, ಗೋಪಾಹ ಇದ್ದಂತೆ ಅದು ಆಕಾರಾಂತವಾದ ಪುಲ್ಲಿಂಗ ಶಬ್ದ. ಮಾಯಾ ಕಿರಾತ ಅಂತಿದೆ. ತನ್ನ ಇಚ್ಛೆಯಿಂದ ಕಿರಾತ ವೇಷವನ್ನು ಧರಿಸಿ ಬಂದ ಶಿವನಿಗೆ ಅದು ವಿಶೇಷಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.